ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಚೀಲ ನೋಡಿ ನಮ್ಮ ಕೃಷಿ ಉತ್ಪನ್ನಕ್ಕೆ ಬೇಕಾಗಿರುವಂಥದ್ದು. ಅದಕ್ಕೆ ನಿಮಗೆ ತೊಂದರೆ ಮಾನ್ಯ ಜಿಲ್ಲಾಧಿಕಾರಿಗಳೇ ವರದಿ ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ನೀವು ಕ್ರಮ ತಗೋಬಹುದು. ಕೃಷಿದೊಂದು ಲಿಸ್ಟ್ ಮಾಡ್ತೀವಿ, ಕೃಷಿಯೇತರ ಒಂದು ಲಿಸ್ಟ್ ಮಾಡ್ತೀವಿ ಸರ್. ಕೃಷಿಯೇತರ ಬಗ್ಗೆ ನೀವು ಕ್ರಮ ತಗೊಳ್ಳಿ ಸರ್. ಇದು ರಾಜ್ಯಾದ್ಯಂತದ ಸಮಸ್ಯೆ. ಮಾನ್ಯ ನಮ್ಮ ಹಿಂದಿನ ಸಚಿವರು ಎಲ್ಲರಿಗೂ ಗಮನಕ್ಕೆ ಇರುವಂತಹದ್ದು. ಇದು ನಿಮ್ಮ ಬಳ್ಳಾರಿಯಿಂದ ಪ್ರಾರಂಭ ಆಗಲಿ ಅಂತ ಹೇಳಿ ನಮ್ಮ ನಿರ್ದೇಶಕರ ಸೂಚನೆ ಇದೆ. ಇದು ಬರೀ ಬಳ್ಳಾರಿಯಲ್ಲಿ ಅಲ್ಲಿ ಅಂತಲ್ಲ ಸರ್, ನಮ್ಮ 175 ಇಂಚಿಗಳಲ್ಲಿ ಎಲ್ಲವೂ ಕೂಡ ಸಣ್ಣಗಳ ಚಟುವಟಿಕೆಗಳಿಗೆ ತಾವು ಅಧ್ಯಕ್ಷರಾಗಿದ್ರಿ, ಅದನ್ನ ಅವಕಾಶ ಮಾಡಿಕೊಡಿ ಸರ್. ನಾವು ಆ ಥರ ನಮ್ದು ಏನಿದೆ ಪ್ರಶ್ನೆ ಅವ್ರಿಗೆ ಕೊಡ್ಬಾರ್ದು ಸರ್. ಜಿಲ್ಲಾಧಿಕಾರಿಗಳು ಒಂದು ತಂಡ ರಚನೆ ಮಾಡಿ ನಮ್ಮ ಇದಕ್ಕೆ ಹೆಡ್ ಆಫ್ಸಿಂದ ಇದು ಕಾಪಿ ಕಳಿಸಿದ್ರು. ಹೆಡ್ ಆಫ್ಸಿಂದ ನಮಗೆಲ್ಲರೂ ಬಂದಿದ್ದಾರೆ ಎನ್ಕ್ವೈರಿ ಮಾಡಲಿಕ್ಕೆ. ನಾವು ಪೆಟ್ರೋಲ್ ಬಂಕಿದು ತೋರಿಸಿದ್ವಿ. ಪೆಟ್ರೋಲ್ ಬಂಕ್ ನಾವು ಮಾಡಿದಾಗ, ಟೆಂಡರ್ ಮಾಡಿದಾಗ ನಾವು ಕರೆಕ್ಟಾಗೇ ಮಾಡಿದ್ದೀವಿ. ಅದಕ್ಕೆ ತಕ್ಕಂಗೆ ಮತ್ತು ಅವ್ರು ಹೆಡ್ ಆಫ್ಸಿಂದ ಬಂದಿದ್ದಾರೆ, ತಂಡ ಬಂದಿದೆ, ರಚನೆ ಮಾಡ್ತಿದ್ದೆ. ಅವ್ರಿಗೆ ನಾವು ಸಹಕಾರ ಮಾಡ್ತಾಯಿದ್ದೀವಿ. ಅವ್ರು ಏನಿದೆ ನೋಡ್ಕೊಂಡ್ಮೇಲೆ ಜಿಲ್ಲಾಧಿಕಾರಿಗೆ ವರದಿ ನಾವು ಕಳಿಸ್ತೀವಿ. ಏನು ವಿಸಿಟ್ ಮಾಡಿದ್ದಾರೆ? ಈಗ ಪೆಟ್ರೋಲ್ ಬಂಕಿನ ಒಂದು ವಿಸಿಟ್ ಮಾಡಿದ್ದಾರೆ. ಈ ನಮ್ಮ ಬಾಡಿಗೆಗಳು ತಗೊಂಡು ಪಾಲ್ಟೇಷನ್ ಮಾಡ್ಕೊಂಡು ಬೇರೆಯವ್ರಿಗೆಲ್ಲ ಬಾಡಿಗೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಇದೆ. ಈಗ ಜನರಲ್ ಸ್ಟೋರ್ ಥರ ಮಾಡಿದ್ದಾರೆ. ಅದಕ್ಕೂ ಅವರೆಲ್ಲ ಇದು ಸಾಹೇಬರೆಲ್ಲ ಬಂದು ಇದನ್ನು ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎನ್ಕ್ವೈರಿ ಮಾಡಲಿ ಅವ್ರು ಏನು ತಗೊಂತಾರೆ ಹೇಳಿದ್ಮೇಲೆ ಅದ್ರ ಮೇಲೆ ನಾವು ತಗೊಳ್ತಾ. ಇವತ್ತು ಬಳ್ಳಾರಿ APMCಗೆ ನಮ್ಮ ಮಾನ್ಯ ನಿರ್ದೇಶಕರಾದಂಥ ಶ್ರೀ ಯೋಗೀಶ್ AM ಸಾಹೇಬರು ನಮ್ಮ ಒಂದು ವಿಶೇಷ ತಂಡವನ್ನು ರಚಿಸಿ ಬಳ್ಳಾರಿಯ APMCಗೆ ಸಂಬಂಧಪಟ್ಟಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಳ್ಳಾರಿರವರು ಕೊಟ್ಟಂತಹ ವರದಿಯ ಆಧಾರದ ಮೇಲೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ವರದಿ ಕೊಡಲು ನಮಗೆ ಆದೇಶಿಸಿದ್ದಾರೆ. ಆ ಪ್ರಕಾರ ನಾವು ಬಳ್ಳಾರಿಯ ಒಂದು 3 ಮುಖ್ಯ ವಿಷಯಗಳಾದಂತಹ, ಒಂದನೆಯದು ಪೆಟ್ರೋಲ್ ಬಂಕ್ ಹರಾಜು ಪ್ರಕ್ರಿಯೆ ಸಂಬಂಧಪಟ್ಟಂತೆ ಪರಿಶೀಲನೆ, ಎರಡನೇದು ಇಲ್ಲಿರುವಂತಹ ಎಲ್ಲ ಮಳಿಗೆಗಳಲ್ಲಿ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಒಂದು ಪರಿಶೀಲನಾ ವರದಿ, ಮತ್ತೊಂದು 6/7/2026 ಕರೆದಂತಹ ನಿವೇಶನಗಳ ಹಂಚಿಕೆ ಪ್ರಕ್ರಿಯೆ ಕುರಿತು ಪರಿಶೀಲಿಸಿ ವರದಿ ಕೊಡಬೇಕಾಗಿದೆ. ಆದ್ದರಿಂದ ನಾವು ನಮ್ಮ ತಂಡದಲ್ಲಿ 3 ಹಿರಿಯ ಅಧಿಕಾರಿಗಳನ್ನು ನಿಯೋಜಿಸಿದ್ದಾರೆ. ಅವರೆಲ್ಲರೂ ಕೂಡಿ ನಮ್ಮ ಸಹಾಯಕರೊಂದಿಗೆ ಇವತ್ತು ಬಂದು ನಾವು ಕಡತಗಳನ್ನು ಪರಿಶೀಲನೆ ಮಾಡಿದ್ದೀವಿ. ಅದರದ್ದೊಂದು ವರದಿ ತಯಾರಿಸಬೇಕಾಗುತ್ತೆ. ಇನ್ನೂ ಒಂದು ಸ್ವಲ್ಪ ಸಮಯ ಬೇಕಾಗ್ತದೆ. ಅದರದ್ದೆಲ್ಲ ಕೆಲವೊಂದು ಕೆಲಸಗಳನ್ನು ನಾವು ಇಲ್ಲಿ ಅತ್ಯಂತ ಸಿಬ್ಬಂದಿಗೆ ವಹಿಸಿ ಎಲ್ಲ ದಾಖಲಾತಿಗಳನ್ನು ಸಂಗ್ರಹಿಸಿ ಈ ಒಂದು ವರದಿಯನ್ನು ಕೊಡುವ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಸರ್. ಇನ್ನು ಈಗ ಮೇಲ್ನೋಟಕ್ಕೆ ಕಂಡು ಬಂದಿರುವಂಥದ್ದು ಅಂತಂದರೆ, ಪೆಟ್ರೋಲ್ ಬಂಕ್ ಹಂಚಿಕೆ ಪ್ರಕ್ರಿಯೆಯನ್ನು ಅವ್ರು ಮಾಡಿ ಇನ್ನೂ ಹಂಚಿಕೆ ಆದೇಶವನ್ನು ಕೊಟ್ಟಿಲ್ಲ. ಈಗ ನಾವು ನೋಡಿದಂತೆ ಏನು ಸಬ್ ರಿಜಿಸ್ಟ್ರಾರ್ ಮಾರ್ಗಸೂಚಿ ದರವನ್ನು ಪರಿಶೀಲನೆ ಮಾಡಿದ್ದೀವಿ. ಬಹಿರಂಗ ಹರಾಜಿನಲ್ಲಿ ಅದನ್ನು ಹಂಚಿಕೆ ಮಾಡಿದ್ದಾರೆ. 1210 ರೂಪಾಯಿಗೆ ಹಂಚಿಕೆ ಮಾಡಿದ್ದಾರೆ. ಆ ಹಂಚಿಕೆ ಪ್ರಕ್ರಿಯೆ ಎಲ್ಲ ಸರಿಯಾಗಿದೆಯೋ ಇಲ್ವೋ ನೋಡಬೇಕು. ಮಾರ್ಗದರ್ಶಿ ದರ ಏನಿದೆ ಪರ್ ಸ್ಕ್ವೇರ್ ಫೀಟ್ ಇದೆ. ಪರ್ ಸ್ಕ್ವೇರ್ ಫೀಟ್ಗೆ 836 ಇದೆ. ಇಲ್ಲಿ 1210 ರೂಪಾಯಿಗೆ ಹಂಚಿಕೆ ಆಗಿದೆ. ಉಳಿದಂತೆ ಅದರ ಹಂಚಿಕೆ ಪ್ರಕ್ರಿಯೆ ಕಾಗದ ಪತ್ರಗಳನ್ನು ಪರಿಶೀಲನೆ ಮಾಡಿ ಅದನ್ನೊಂದು ಕೊಡ್ತೀವಿ. ಎರಡಿನ ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ ಬಂದರೆ ಏನಿದೆ, ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆ ವಿಷಯ ಇದು ರಾಜ್ಯವ್ಯಾಪಿ ವಿಷಯವಾಗಿದೆ. ಇಲ್ಲೇನು ಮಾನ್ಯ ಜಿಲ್ಲಾಧಿಕಾರಿಗಳ ತಂಡದಿಂದ ಏನು ಪರಿಶೀಲನೆ ಆಗಿದೆ ಅದನ್ನು ಮತ್ತೆ ನಾವೊಮ್ಮೆ ಕ್ರಾಸ್ ಚೆಕ್ ಮಾಡಿಕೊಂಡು ಅದರ ಬಗ್ಗೆ ಹೇಳ್ತೀವಿ. ಇಲ್ಲಿ ತಮಗೂ ಗೊತ್ತು, ತಾವು ಲೋಕಲ್ನವರು ಇದ್ದೀರಿ, ಅಧ್ಯಕ್ಷರು ಇದ್ದಾರೆ, ಎಲ್ಲರೂ ಏನಾಗಿದೆ ಕೃಷಿ ಜೊತೆ ಕೃಷಿಯೇತರ ಚಟುವಟಿಕೆಗಳು ಸೇರಿಕೊಂಡಿದ್ದಾವೆ. ಅದಕ್ಕೆ ಈಗಾಗಲೇ ಸಿಬ್ಬಂದಿ ತಿಳಿಸಿದಂತೆ ಅವರು ಅವುಗಳನ್ನು ತೆರವುಗೊಳಿಸೋಕ್ಕೆ ಕ್ರಮ ಕೈಗೊಂಡಿದ್ದಾರೆ. ನಮ್ಮ ವರದಿಯಲ್ಲಿ ಕೂಡ ಆ ಕುರಿತು ನಮ್ಮ ನಿಯಮಾನುಸಾರ ಏನು ಕ್ರಮ ಇದೆ ಅದನ್ನು ಸೂಚನೆ ಮಾಡ್ತೀವಿ. ಮತ್ತು ಈಗ 6/7/2026 ನಿವೇಶನಗಳನ್ನು ಹಂಚಿಕೆಗೆ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಅದು ನಿಯಮಾನುಸಾರ ಇದೆಯೋ ಇಲ್ವೋ ನೋಡಿ. ಯಾಕಂದರೆ ಅದು ಇನ್ನೂ ಈಗ ಪ್ರಾರಂಭ ಆಗಿರುವಂಥ ಪ್ರಕ್ರಿಯೆ, ಅದನ್ನು ನೋಡಿ ವರದಿ ಕೊಡ್ತೀವಿ ಸರ್. ಸರ್, ನಾನು ಅಲ್ಲಾಬಕ್ಷ ಬಿಜಾಪುರ ಅಂತೇಳಿ ಹೆಚ್ಚುವರಿ ನಿರ್ದೇಶಕರು ಕಲಬುರಗಿ ವಿಭಾಗ ಸರ್. ನಾನೊಬ್ಬ, ಮತ್ತು ನಮ್ಮ ಹೆಚ್ಚುವರಿ ನಿರ್ದೇಶಕರು ಮತ್ತು ಕಾರ್ಯದರ್ಶಿಗಳಾದಂತಹ ಶ್ರೀ ಆದಪ್ಪಗೌಡರು APMC ರಾಯಚೂರು, ಮತ್ತು ನಮ್ಮ ಶ್ರೀ ಅರುಣ್ ಕುಮಾರ್ ಅವರು ಕಾರ್ಯನಿರ್ವಾಹಕ ಅಭಿಯಂತರರು ಕಲಬುರಗಿ ವಿಭಾಗದ APMC ಇಂಜಿನಿಯರ್. ಇಷ್ಟು ಮಂದಿ ತಂಡವನ್ನು ಈ ಕಾರ್ಯಕ್ಕೆ ನಿಯೋಜಿಸಿದ್ದಾರೆ ಸರ್. ಥ್ಯಾಂಕ್ ಯು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.